ಈ ಪಕ್ಷದ ಸಂಘಟನೆ ಒಳಗಡೆಯಲ್ಲಿ ಮಹತ್ವದ ಕಾರ್ಯಕ್ರಮ. ಈಗಾಗಲೇ ಪಕ್ಷವನ್ನು ಎಲ್ಲ ಕಡೆಗಳಲ್ಲೂ ಕೂಡ ನಾವು NDA ಭಾಗವಾಗಿದ್ದರೂ ಕೂಡ ಸ್ವತಂತ್ರವಾಗಿ ನಮ್ಮ ಪಕ್ಷದ ಅಸ್ತಿತ್ವ ಉಳಿಸ್ಕೋಬೇಕು ಅಂಥೇಳಿ ಕಾರ್ಯಕರ್ತರನ್ನು ಹೆಚ್ಚು ತೊಡಗಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಈಗಾಗಲೇ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ನಮ್ಮ ಪಕ್ಷ ಬೆಳ್ಳಿ ಹಬ್ಬನ ಆಚರಣೆ ಮಾಡಿದೆ. ಈಗ ಮತ್ತೆ ಪುನಃ ವಿಜಯಪುರ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ದೀವಿ. ಕೆಲವೇ ದಿನಗಳಲ್ಲಿ ಯಾವುದೇ ಗಳಿಗೆದಲ್ಲಿ ಬೇಕಾದರೂ ಕೂಡ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಚುನಾವಣೆ ಘೋಷಣೆ ಆಗ್ತಾಯಿದೆ. ಹಾಗಾಗಿ ನಮ್ಮ ಬೆಳ್ಳಿ ಹಬ್ಬದ ಸಮಾವೇಶ ಕಾರ್ಯಕರ್ತರಿಗೆ ಹುಮ್ಮಸ್ಸು ತುಂಬೋದು, ಚುನಾವಣೆಗೆ ಯುದ್ಧಕ್ಕೆ ಸೈನಿಕರನ್ನು ಸಜ್ಜುಗೊಳಿಸೋದು, ಈ ಮೂರೂ ಉದ್ದೇಶಗಳಿಂದ ನಾಳೆ ಈ ಬೃಹತ್ ಸಮಾವೇಶ ಏರ್ಪಾಟಾಗಿದೆ. ನಮ್ಮ ಎಲ್ಲರಿಗೂ ಹಿರಿಯರಾಗಿರೋ ಮಾರ್ಗದರ್ಶಕರಾಗಿರೋ ದೇವೇಗೌಡರು ಉದ್ಘಾಟನೆ ಮಾಡ್ತಾರೆ. ಕುಮಾರಣ್ಣನವರ ಒಂದು ಉತ್ಸಾಹದಾಯಕವಾದ ಭಾಷಣ ಇರುತ್ತೆ. ನಿಖಿಲ್ ಕುಮಾರಸ್ವಾಮಿಯವರ ಯುವಜನತೆಗೆ ಸಂದೇಶ ಇರುತ್ತೆ. ಹಾಗಾಗಿ ನಾಳೆಯ ಸಮಾವೇಶ ಒಂದು ರೀತಿ ಬೆಂಗಳೂರು, ವಿಶಾಲ ಬೆಂಗಳೂರು ಒಳಗಡೆ ನಮ್ಮ ಪಕ್ಷಕ್ಕೆ ಹಿಂದೆ ಇದ್ದಂಥ ಬುನಾದಿಯನ್ನು ಮತ್ತಷ್ಟು ಬಲಗೊಳಿಸೋಕ್ಕೆ, ವಿಸ್ತಾರಗೊಳಿಸೋಕ್ಕೆ ಅವಕಾಶ ಅಂತ ಭಾವಿಸ್ತೀನಿ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಕೊಟ್ಟಂಥ ಜನಪರ ಕಾರ್ಯಕ್ರಮಗಳಲ್ಲಿ ಗ್ರಾಮ ವಾಸ್ತವ್ಯ ಆಗಿರ್ಬೋದು, ಲಾಟರಿ ನಿಷೇಧ ಆಗಿರ್ಬೋದು, ಸಾರಾಯಿ ನಿಷೇಧ ಆಗಿರ್ಬೋದು, ಇಂಥ ಜನಪರ ಕಾರ್ಯಕ್ರಮ ನಾಳೆಯ ಕಾರ್ಯಕ್ರಮದಲ್ಲಿ ಇದನ್ನು ವಿಶೇಷವಾಗಿ ಒತ್ತು ಕೊಟ್ಟು ಹೇಳೋರಿದ್ದೀವಿ. ಕಾರ್ಯಕರ್ತರಿಗೆ ತರಬೇತಿ ಕೊಡೋರಿದ್ದೀವಿ. ಪ್ರತಿ ಮನೆಗೆ ಹೋಗಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ, ಪ್ರಧಾನಮಂತ್ರಿ ಆಗಿದ್ದಾಗ, ಕುಮಾರಸ್ವಾಮಿ 2 ಬಾರಿ ಅಲ್ಪಾವಧಿಗೆ ಮುಖ್ಯಮಂತ್ರಿ ಆಗಿದ್ದಾಗ ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ಕೊಟ್ಟಿದ್ದಿರ್ಬೋದು, ಬಡವರಿಗೆ ನಿವೇಶನ ಕೊಟ್ಟಿದ್ದಿರ್ಬೋದು, ಅಥವಾ ITBTಗೆ ಉತ್ತೇಜನ ಕೊಟ್ಟಿದ್ದಿರ್ಬೋದು, 80 ಎಕರೆ ಡಿಫೆನ್ಸ್ ಲ್ಯಾಂಡನ್ನು ಬೆಂಗಳೂರಿಗೆ ಸೇರಿಸಿದ್ದಿರ್ಬೋದು, ಕುಮಾರಸ್ವಾಮಿಯವರ ಗ್ರಾಮ ವಾಸ್ತವ್ಯ ಇರ್ಬೋದು, ಈ ಥರದ ನೂರಾರು ಕಾರ್ಯಕ್ರಮಗಳಿದೆ. ಅದನ್ನು ನಾವು ಜನಗಳಿಗೆ ಹೇಳ್ತಾ ಇಲ್ಲ. ಜನ ಇತ್ತೀಚಿನ ಪೀಳಿಗೆಗೆ ಗೊತ್ತಿಲ್ಲ. ಅವರೆಲ್ಲ ಈ 2000 ನಂತರ ಹುಟ್ಟಿರೋರು. ಹಾಗಾಗಿ ಅವರಿಗೆ ಮನವರಿಕೆ ಮಾಡಿಕೊಳ್ಳೋಕ್ಕೂ ಕೂಡ ನಾಳೆಯ ವೇದಿಕೆ ಒಂದು ಒಳ್ಳೆಯ ಅವಕಾಶ. JDS ಪಕ್ಷದಿಂದಲೇ ಬೆಳೆದೋದಂತಹ ನಾಯಕರುಗಳು JDS ಬಗ್ಗೆ ಅಪಹಾಸ್ಯದ ಮಾತುಗಳನ್ನಾಡ್ತಾರೆ. ಇದಕ್ಕೆಲ್ಲ ಈಗ ನಾವು ಮಾತಾಡೋಕ್ಕೆ ಸಮಯ ಇಲ್ಲ. ಕಾರಣ ಏನು ಅಂದರೆ, ಎಲ್ಲೋ ಒಂದು ಕಡೆ ನಮ್ಮ ಪಕ್ಷದ ಸಾಮರ್ಥ್ಯ ಸ್ವಲ್ಪ ಮಟ್ಟಿಗೆ ಅವತ್ತಿಗಿಂತ ಇವತ್ತು ಕುಗ್ಗಿದೆ ಅನ್ನೋ ಕಾರಣಕ್ಕೆ ಹಾಗೆ ಮಾತಾಡ್ತಾರೆ. ಆದರೆ ಇತಿಹಾಸ ಪುನರಾವರ್ತನೆ ಆಗುತ್ತೆ, ಕಾಲ ಬರುತ್ತೆ. ಬಂದಾಗ ನಮ್ಮ ಕಾರ್ಯ, ನಮ್ಮ ಸಾಧನೆ, ಜನಗಳ ಬೆಂಬಲನೇ ಆ ಅಪಹಾಸ್ಯಗಳಿಗೆ ಉತ್ತರವಾಗುತ್ತೆ. 7 ಬೂದುಗಳ ನಡುವೆ ರಜತ ಮಹೋತ್ಸವವನ್ನು JDS ಆಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸ್ಥಳೀಯ ಚುನಾವಣೆಗಳು ತಮಗೆ ಎದುರಾಗ್ತಾ ಇದ್ದಾವೆ. GBA, ZP, TP, ಗ್ರಾಮ ಪಂಚಾಯತಿ ಬರ್ತಾ ಇದ್ದಾವೆ. ಬಟ್ ರಾಜ್ಯದ ಜನತೆ ಎಲ್ಲೋ ಒಂದು ಕಡೆ ಕುಮಾರಸ್ವಾಮಿಯವರ, ದೇವೇಗೌಡರ ಒಂದು ಅಭಿವೃದ್ಧಿ ಕೆಲಸಗಳನ್ನು ಖಂಡಿತವಾಗಲೂ ವಿಶ್ವಾಸ ಖಂಡಿತ. ಯಾಕೆ ಅಂದರೆ ಎಷ್ಟೋ ಪ್ರಾದೇಶಿಕ ಪಕ್ಷಗಳು ಕರ್ನಾಟಕ ನೆಲದಲ್ಲಿ ಹುಟ್ಟಿದವು, ಕ್ಷಣ ಮಾತ್ರದಲ್ಲಿ ಹೋದವು. ಬಂಗಾರಪ್ಪನವ್ರು ಕಟ್ಟಿದರು, ದೇವರಾಜರಸು ಅಂತವ್ರು ಕಟ್ಟಿದರು, ಆಮೇಲೆ ಕೆಂಗಲ್ ಹನುಮಂತಯ್ಯನವ್ರು ಕಟ್ಟಿದ್ರು, ಯಾವ ಪಕ್ಷಗಳು ಯಡಿಯೂರಪ್ಪನವ್ರು ಕಟ್ಟಿದ್ರು, ಕೊನೆಗೆ ಒಂದು ರಾಷ್ಟ್ರೀಯ ಪಕ್ಷ ಸಿದ್ದರಾಮಯ್ಯನವ್ರು ಕಟ್ಟಿದರು. ಯಾವುದೂ ಉಳಿಲಿಲ್ಲ. ಉಳ್ಕೊಂಡು ಬಂದಿರುವಂಥ ಏಕೈಕ ಪ್ರಾದೇಶಿಕ ಪಕ್ಷ ನಮ್ಮ ಜಾತ್ಯತೀತ ಜನತಾದಳ. ಅದಕ್ಕಿನ್ನೂ ಬೇರು ಗಟ್ಟಿಯಾಗಿದೆ, ಭದ್ರವಾದ ಬುನಾದಿ ಇದೆ, ಕಾರ್ಯಕರ್ತರ ದಂಡಿದೆ. ಆ ವಿಶ್ವಾಸದ ಮೇಲೆ ನಾಳೆಯ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ.